ಭ್ರಷ್ಟಾಚಾರವನ್ನು ನೋಡಿ ತಡಿಲಿಕ್ಕಾಗದೇನೆ ಹೋರಾಟಕ್ಕಿಳಿದ. ಆಗಸ್ಟ್ 15 ಸ್ವತಂತ್ರ ಬಂತು. 16ನೇ ತಾರೀಕು ಜೆಪಿ ಫ್ರೀಡಂ ಪಾರ್ಕ್ ಅವರ ಹೆಸರನ್ನ ಇಟ್ಟಂತ ಫ್ರೀಡಂ ಪಾರ್ಕ್, ಅದಕ್ಕೋಸ್ಕರ ಅಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಆ ಜಾಗವನ್ನ ಜೆಪಿ ಫ್ರೀಡಂ ಪಾರ್ಕ್ ಅಂತ ಹೇಳಿ ಕರೀತಾರೆ. ಅಲ್ಲಿ ತಾನು ಉಪವಾಸ ಮಾಡ್ತೇನೆ, ಈ ಭ್ರಷ್ಟಾಚಾರವನ್ನು ವಿರೋಧಿಸಿ. ಇವತ್ತು ಏನು ಜನ ಲೋಕಪಾಲ್ ಮಸೂದೆ ಸಂಸತ್ನಲ್ಲಿ ಮಂಡನೆ ಆಗ್ತಾ ಇದೆ, ಜನ ಲೋಕಪಾಲ್ ಮಸೂದೆ ಏನಿದೆಯೋ ವ್ಯವಸ್ಥಿತ ಕರಡು ಪ್ರತಿಯನ್ನ ನೀವು ಸಂಸತ್ನಲ್ಲಿ ಮಂಡನೆ ಮಾಡಬೇಕು, ಅಲ್ಲಿ ಚರ್ಚೆ ಆಗಲಿ ಅಂತೇಳಿ ಹೇಳಿ ಆ ಚರ್ಚೆಯನ್ನ ಬಿಟ್ಟಂತಹ ಸರ್ಕಾರವನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಹೇಳಿ. ತಪ್ಪೇನು? ಉಪವಾಸ ಸತ್ಯಾಗ್ರಹ ಮಾಡೋದು ಈ ದೇಶದ ಅಜನ್ಮ ಸಿದ್ಧ ಹಕ್ಕು. ಸ್ವತಂತ್ರ ಬರ್ಲಿಕ್ಕೋಸ್ಕರ ಉಪವಾಸ ಮಾಡಿದ್ರು ಗಾಂಧೀಜಿ. ಸಾವಿರಾರು ಜನ ಹಳ್ಳಿ ಉಪವಾಸ ಸತ್ಯಾಗ್ರಹವನ್ನ ಜೆಪಿ ಫ್ರೀಡಂ ಪಾರ್ಕ್ ನಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ಒಳಗಡೆ ನಿಷೇಧ ಮಂಡನೆ ಆಗಲಿ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ಬಂಧಿಸಿ ತಿಹಾರ್ ಜೈಲಿಗೆ ಹಾಕ್ತಾರೆ. ನಾವೆಷ್ಟು ನಮ್ಮ ಪಾಲೆಷ್ಟು ಇದ್ರಲ್ಲಿ ಭ್ರಷ್ಟಾಚಾರವನ್ನ ಎಲ್ಲಾದ್ರೂ ನಾವು ಹೋದಾಗ ತಾಲೂಕು ಆಫೀಸ್ಗೋ ಇನ್ನೆಲ್ಲೋ ಅಥವಾ ಬೇರೆ ಯಾವುದೇ ಇಲಾಖೆಗಳಲ್ಲಿ ಸೌಲಭ್ಯಕ್ಕೆ ಹೋದಾಗ ದುಡ್ಡು ಕೇಳಿದ ಕೂಡ ಏನು ಅತಿರೇಕವಾದ ಭ್ರಷ್ಟಾಚಾರವಾಯ್ತು ಅಂತೀವಿ. ಎಲ್ಲರೂ ದುಡ್ಡು ಕೇಳ್ತಾರೆ, ಯಾವ ಕೆಲ್ಸಕ್ಕೆ ಹೋದ್ರು ದುಡ್ಡು ಕೇಳ್ತಾರೆ. ಆಯ್ತು, ನಾವು ಮಾಡಿದ್ದೇನು? ಅಣ್ಣಾ ಹಜಾರೆ ಅವರನ್ನ ಬಂಧಿಸಿದ್ದಾರೆ, ನಾವು ಕೂರ್ಲಿಕ್ಕೆ ತಯಾರಿಲ್ಲ. ಹೋರಾಟ 1 ಗಂಟೆ ಹೋರಾಟ ಮಾಡ್ಲಿಕ್ಕೆ ತಯಾರಿಲ್ಲ. ಏನಿದೆ ಅಗತ್ಯ ಇಲ್ಲ ಅಂತ ಹೇಳ್ತೀವಿ. ಇವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚು, ಅಂದ್ರೆ ಅಲರ್ಜಿ ಆಗೋ ರೀತಿಯಲ್ಲಿ ಬೆಳೆದಿದೆ ಇವತ್ತು.